Welcome back to my YouTube channel PSR CS tutorial. So in this today's session we are continuing the chapter number 5 sorting related to second PUC computer science Python. What are the things we discussed in the session 1? Let us quickly revise. So first we discussed about the introduction of the sorting, and in the introduction we discussed about definition of sorting, and later we discussed about types of sorting, that is bubble sort, introduction of bubble sort, and we discussed some of the problems related to the bubble sort, and we also shown the algorithm of bubble sort, and also we discussed about the example program related to the bubble sort. These are all the things covered in session 1. So in the today's session we are continuing the part of chapter number 5 sorting, second part of the chapter. So let us see what are the things we covered today. Type of the sorting is a selection sort. We have a types of sorting: bubble sort, heap sort, selection sort, quick sort, merge sort, etc. Insertion sort. In that types of sorting we are discussing about the second type of sorting called selection sort. What do you mean by selection sort? The smallest element is selected from the unsorted array and swapped with the leftmost element, and that element becomes a part of the sorted array. This continues up to the end of the sorted list is called selection sort. So selection sort ಅಂದ್ರೆ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ. ಏನನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ? ನಾವು ತಗೊಂಡಿರುವಂತ ಅರೇ ಎಲಿಮೆಂಟ್ಸ್, ಆ ಅರೇ ಎಲಿಮೆಂಟ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ 3 ಅಥವಾ 4 ಎಲಿಮೆಂಟ್ಸ್ ಅನ್ನ ತಗೊಂಡಿದ್ದೀವಿ ಅಂದ್ರೆ ಆ ಎಲಿಮೆಂಟ್ಸ್ ಅಲ್ಲಿ ಒಂದು ಎಲಿಮೆಂಟ್ ನ ಅದರಲ್ಲಿರುವಂತ ಸ್ಮಾಲೆಸ್ಟ್ ಎಲಿಮೆಂಟ್ ಜೊತೆಗೆ ಕಂಪೇರ್ ಮಾಡಿ ಸ್ವಾಪ್ ಮಾಡ್ತಾ ಹೋಗ್ತಿರುವಂತ ಒಂದು ಟೆಕ್ನಿಕ್ ಅನ್ನ ನಾವು ಸೆಲೆಕ್ಷನ್ ಸಾರ್ಟ್ ಅಂತ ಕರೀತಾ ಇದೀವಿ. ಎಲ್ಲಿಂದ ಎಲ್ಲಿವರೆಗೂ ನಾವು ಅದನ್ನ ಚೆಕ್ ಮಾಡ್ತೀವಿ? ಫ್ರಮ್ ದ ಸ್ಟಾರ್ಟಿಂಗ್ ಟು ದ ಎಂಡ್ ಆಫ್ ದ ಅರೇ ಎಲಿಮೆಂಟ್ಸ್ ವರೆಗೂ ನಾವು ಕಂಟಿನ್ಯೂಯೇಷನ್ ಆಫ್ ದ ಟೆಕ್ನಿಕ್ ನ ಮಾಡ್ತಾ ಹೋದ್ರೆ ಅದನ್ನ ನಾವೇನಂತ ಕರೀತಾ ಇದೀವಿ? ಸೆಲೆಕ್ಷನ್ ಸಾರ್ಟ್ ಅಂತ ಹೇಳಿ ಕರೀತಾ ಇದೀವಿ. ಸಾರ್ಟ್ಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ನೋಡೋದಾದ್ರೆ, ಟು ಸಾರ್ಟ್ ದ ಗಿವನ್ ಲಿಸ್ಟ್ ಯೂಸಿಂಗ್ ಸೆಲೆಕ್ಷನ್ ಸಾರ್ಟ್, ಒಂದು ನಮ್ಮ ಲಿಸ್ಟ್ ಅನ್ನೋ ಒಂದು ಅರೇಯನ್ನು ಕೊಟ್ಟಿದ್ದಾರೆ. 8, 7, 13, 1, -9, 4 ಅನ್ನೋ ಎಲಿಮೆಂಟ್ಸ್ ಇದೆ. ಟೋಟಲ್ ಆಗಿ 6 ಎಲಿಮೆಂಟ್ಸ್ ಇದೆ. ಈ ಎಲಿಮೆಂಟ್ಸನ್ನು ನಾವು ಬಬಲ್ ಸಾರ್ಟಲ್ಲೂ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸನ್ನೇ ತೊಗೊಂಡಿದ್ವಿ. ಅದರಲ್ಲಿ ಮಾಡ್ತಾ ಇರುವಂಥ ಟೆಕ್ನಿಕ್ ಡಿಫ್ರೆಂಟ್ ಇದೆ, ಸೆಲೆಕ್ಷನ್ ಸಾರ್ಟಲ್ಲಿ ಮಾಡ್ತಿರೋ ಟೆಕ್ನಿಕ್ ಡಿಫ್ರೆಂಟ್ ಇದೆ. ಆದರೆ ಏನು ಸಿಮಿಲಾರಿಟಿ ಅಂದರೆ ಇಲ್ಲೂ ಕೂಡ ನಾವೇನು ಮಾಡ್ತಾ ಇದ್ದೀವಿ? ರೀಅರೇಂಜ್ ಮಾಡ್ತಾ ಇದ್ದೀವಿ. ವಿ ಆರ್ ಅರೇಂಜಿಂಗ್ ದ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರಲ್ಲಿ ಎಲಿಮೆಂಟ್ಸನ್ನು ಅರೇಂಜ್ ಮಾಡಲಿಕ್ಕೆ ಇಲ್ಲಿ ಯಾವ ರೀತಿ ಟೆಕ್ನಿಕ್ ಅನ್ನ ಬಳಸಿದೀವಿ ಸೆಲೆಕ್ಷನ್ ಸಾರ್ಟ್ ಅಲ್ಲಿ ಅಂದ್ರೆ, ವಿ ಆರ್ ಸೆಲೆಕ್ಟಿಂಗ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಅಮಾಂಗ್ ದ ಅರೇ. ಅರೇಯಲ್ಲಿರುವಂತಹ ಒಂದು ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ವಿ. ಮೊದಲನೇ ಎಲಿಮೆಂಟ್ ಯಾವುದಾಗಿದೆ? 8 ಇದೆ. ಆ 8 ಅನ್ನೋ ಎಲಿಮೆಂಟು ಅದರಲ್ಲಿರುವಂತಹ ಸ್ಮಾಲೆಸ್ಟ್ ಎಲಿಮೆಂಟ್ ಜೊತೆಗೆ ಫಸ್ಟ್ ಏನು ಮಾಡ್ತೀವಿ? ಕಂಪೇರ್ ಮಾಡ್ತೀವಿ. ಯಾವುದಿದೆ ಅದನ್ನ ಫೈಂಡ್ ಔಟ್ ಮಾಡಿ ಅವೆರಡರ ಪ್ಲೇಸ್ ಮಾತ್ರ ನಾವೇನು ಮಾಡ್ತಾ ಇದೀವಿ? ಸ್ವಾಪ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಸ್ 1 ಅಲ್ಲಿ 8 ಈಸ್ ಕಂಪೇರ್ಡ್ ಟು -9. ಆ -9 ಮತ್ತೆ 8, -9 ಚಿಕ್ಕದಿರೋದ್ರಿಂದ -9ನ ರೀಪ್ಲೇಸ್ ಟು 8 ಅಂಡ್ 8 ಈಸ್ ರೀಪ್ಲೇಸ್ ಟು -9. ಅವೆರಡರದ್ದು ಜಾಗ ಏನಾಗಿದೆ? ಅದಲು ಬದಲಾಗಿದೆ. ಇವಾಗ ನೀನು -9 ಅನ್ನ ಇರೋ ಎಲಿಮೆಂಟ್ಸ್ ಜೊತೆಗೆ ಕಂಪೇರ್ ಮಾಡಿ ನೋಡಿದ್ರೆ -9 ಇಸ್ ದ ವೆರಿ ಸ್ಮಾಲೆಸ್ಟ್ ಎಲಿಮೆಂಟ್ ಅಮಾಂಗ್ ದ ಗಿವನ್ ನಮ್ ಲಿಸ್ಟ್. ಸೊ ಐ ಫಿಕ್ಸ್ಡ್ ದ ಪೊಸಿಷನ್ ಆಫ್ -9 ಎಲಿಮೆಂಟ್. -9 ಎಲಿಮೆಂಟನ್ನು ಫಿಕ್ಸ್ಡ್ ಪೊಸಿಷನಲ್ಲಿ ಫಿಕ್ಸ್ ಮಾಡಿದೆ. ಇದು ಪಾಸ್ 1. ಪಾಸ್ 1 ಅಲ್ಲಿ ಏನಾಗುತ್ತೆ? ನಾವು ಪಾಸ್ 1 ಅಲ್ಲಿ ಬಂದಂಥ ಔಟ್ಪುಟ್ಟನ್ನು ನೆಕ್ಸ್ಟ್ ಪಾಸ್ 2ಗೆ ಇನ್ಪುಟ್ ಆಗಿ ತಗೊಳ್ತೀವಿ. ನೋಡೋದಾದ್ರೆ ಪಾಸ್ 1 ಅಲ್ಲಿ ಇದ್ದಂಥ ಔಟ್ಪುಟ್ಟನ್ನು ಇನ್ಪುಟ್ ಆಗಿ ತಗೊಂಡಿದ್ದೀವಿ. -9, 7, 13, 1, 8, 4 ಫಸ್ಟ್ ಪೊಸಿಷನ್ನ ಕಂಪೇರ್ ಮಾಡಬೇಕಿತ್ತು. ಇವಾಗ ಫಸ್ಟ್ ಪೊಸಿಷನ್ ಇನ್ನು ಮುಗಿದಿದೆ. ಸೆಕೆಂಡ್ ಪೊಸಿಷನ್ 7 ಇದೆ. ಸೆಕೆಂಡ್ ಪೊಸಿಷನ್ 7 ಅನ್ನ ಇರುವಂತಹ ಯಾವ ಎಲಿಮೆಂಟ್ ಸ್ಮಾಲ್ ಇದೆಯೋ ಅದ್ರ ಜೊತೆಗೆ ನಾವೇನು ಮಾಡ್ತೀವಿ? ಸ್ವಾಪ್ ಮಾಡ್ತಾ ಇದೀವಿ. 7 ಅನ್ನ ಸ್ಮಾಲ್ ಇರೋ 13, 1, 8, 4 4 ಎಲಿಮೆಂಟಲ್ಲಿ 1 ಅನ್ನೋದು ಸ್ಮಾಲ್ ಇದೆ. ಸೊ ಅದ್ರ ಜೊತೆಗೆ ನಾನು ಏನು ಮಾಡಿದೆ? ಸ್ವಾಪ್ ಮಾಡಿದೆ. 1 ಅನ್ನೋದು 7 ಜಾಗಕ್ಕೆ ಬಂತು, 7 ಅನ್ನೋದು 1ನ ಜಾಗಕ್ಕೆ ಬಂತು. ನೆಕ್ಸ್ಟ್ ಇವಾಗ ಇದು ಪಾಸ್ 2 ಕ್ಲಿಯರ್ ಆಯಿತು. ನೆಕ್ಸ್ಟ್ ಪಾಸ್ 3 ಕೂಡ ಅಷ್ಟೇ, ಸೆಕೆಂಡ್ ಪೊಸಿಷನ್ ಕೂಡ ಫಿಕ್ಸ್ ಆಯಿತು. ಥರ್ಡ್ ಪೊಸಿಷನ್ ಆಫ್ ಎಲಿಮೆಂಟ್ 13 ಇದೆ. 13 ಉಳಿದಿರೋ ಎಲಿಮೆಂಟಲ್ಲಿ ಯಾವ ಎಲಿಮೆಂಟ್ ಸ್ಮಾಲ್ ಇದೆಯೋ ಅದ್ರ ಜೊತೆಗೆ ಏನಾಗುತ್ತೆ? ಸ್ವಾಪ್ ಆಗುತ್ತೆ. 13 ಸ್ವಾಪ್ಡ್ ವಿತ್ 4. ಈಗ 13 4 ಜಾಗಕ್ಕೆ ಹೋಯಿತು, 4 13 ಜಾಗಕ್ಕೆ ಬಂತು. ನೆಕ್ಸ್ಟ್ ಉಳಿದಿರೋ ಪಾಸ್ 4 ಅಲ್ಲಿ ಫೋರ್ತ್ ಎಲಿಮೆಂಟ್ ಯಾವುದಿದೆ? 7. ಅಂದರೆ ಫೋರ್ತ್ ಪೊಸಿಷನ್ ಎಲಿಮೆಂಟು 7 ಇದೆ. ಆ 7ಅನ್ನು ನಾವು ಬೇರೆದ್ರ ಜೊತೆ ಕಂಪೇರ್ ಮಾಡೋಣ ಅಂದರೆ ಯಾವುದೂ ಕೂಡ ಸ್ಮಾಲೆಸ್ಟ್ ಇಲ್ಲ, ಎಲ್ಲದೂ ಕೂಡ ಅದಕ್ಕಿಂತ ಗ್ರೇಟರ್ ಇರೋದ್ರಿಂದ ಎಲ್ಲ ಎಲಿಮೆಂಟ್ಸ್ ಅದ್ರ ಪೊಸಿಷನ್ ಏನಾಗ್ತದೆ? ಫಿಕ್ಸ್ ಆಯಿತು. ಇವಾಗ -9, 1, 4, 7, 8, 13 ನೀವು ನೋಡಿದ್ರೆ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಆಗಿದೆ. ಅಂದರೆ ಚಿಕ್ಕದಿಂದ ದೊಡ್ಡ ಏರಿಕೆ ಕ್ರಮದಲ್ಲಿ ಒಂದು ಎಲಿಮೆಂಟ್ಸ್ ಅರೇಂಜ್ ಆಗಿದೆ. ಈ ರೀತಿಯಾಗಿ ಎಲಿಮೆಂಟ್ಸನ್ನು ಸೆಲೆಕ್ಟ್ ಮಾಡಿ ಕಂಪೇರ್ ಮಾಡಿ ನಾವು ಸ್ವಾಪ್ ಮಾಡೋ ಒಂದು ಟೆಕ್ನಿಕ್ಕನ್ನು ಸೆಲೆಕ್ಷನ್ ಸಾರ್ಟ್ ಅಂತ ಹೇಳಿ ಕರಿತಾ ಇದೀವಿ.
ನಾವು ಅಲ್ಗೋರಿದಮ್ ಆಫ್ ಸೆಲೆಕ್ಷನ್ ಸಾರ್ಟ್ನ ನೋಡೋದಾದರೆ ಅಲ್ಗೋರಿದಮನ್ನು ಬರೆಯೋದಕ್ಕೆ ಇಲ್ಲಿ ಫಂಕ್ಷನ್ ನೇಮು ಸೆಲೆಕ್ಷನ್ ಸಾರ್ಟ್ ಅಂತ ತೊಗೊಂಡಿದ್ದೀವಿ. ನೀವು ಏನಾದರೂ ತೊಗೋಬೋದು ಫಂಕ್ಷನ್ ನೇಮು. ಸೆಲೆಕ್ಷನ್ ಸಾರ್ಟ್ ಆಗಿರೋದ್ರಿಂದ ಸೆಲೆಕ್ಷನ್ ಸಾರ್ಟ್ ಅಂತಲೇ ತೊಗೊಂಡಿದ್ದೀವಿ ಫಂಕ್ಷನ್ ನೇಮು. ಅದರೊಳಗಡೆ 2 ಪ್ಯಾರಾಮೀಟರ್ ಪಾಸ್ ಮಾಡಿದ್ದೀವಿ, ಒಂದು ನಮ್ ಲಿಸ್ಟ್ ಮತ್ತೊಂದು ಎನ್ ಅಂತೇಳಿ. ನಮ್ ಲಿಸ್ಟ್ ಇಸ್ ಅ ನೇಮ್ ಆಫ್ ದ ಅರೇ ಆಗಿರುತ್ತೆ. ನಾವೇನು ನಂಬರ್ ಆಫ್ ಎಲಿಮೆಂಟ್ಸ್ನ ಅರೇಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದರದ್ದು ನೇಮ್ ನಮ್ ಲಿಸ್ಟ್ ಅಂತ ತೊಗೊಂಡಿದ್ದೀವಿ. ಮತ್ತು ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಅದನ್ನು ಎನ್ ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ 1 ನಾವು ಸೆಟ್ i = 0 ಅಂದರೆ i ರೆಪ್ರೆಸೆಂಟ್ಸ್ ಇಂಡೆಕ್ಸ್ ವ್ಯಾಲ್ಯೂ. ನಾವೇನು ರೆಪ್ರೆಸೆಂಟ್ ಮಾಡ್ತೀವಲ್ಲ ಎ ಆಫ್ ಅರೇ 0, ಎ ಆಫ್ ಅರೇ 0 1, ಎ ಆಫ್ ಅರೇ 2 ಅಂತ ಅದನ್ನು ಸೆಟ್ ಫಸ್ಟಿಂದ ಎಲಿಮೆಂಟನ್ನು ನಾವು ಚೆಕ್ ಮಾಡಬೇಕಾಗಿರೋದ್ರಿಂದ ಫಸ್ಟ್ ಎಲಿಮೆಂಟ್ನ ಅರೇ ಇಂಡೆಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ. ಹಾಗಾಗಿ ಸೆಟ್ i = 0 ತೊಗೊಂಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ 2 ವೈಲ್ i is less than n ರಿಪೀಟ್ ಸ್ಟೆಪ್ 3 to 11. ಸೊ ನಾವೇನು ಮಾಡ್ತಾ ಹೋಗ್ತೀವಿ, ಪ್ರತಿ ಸರಿ ಎಲಿಮೆಂಟ್ಸನ್ನು ಕಂಪೇರ್ ಮಾಡಿದಾಗ ಅದರ ಪೊಸಿಷನ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವೇನು ಮಾಡ್ತಾ ಇದ್ವಿ, ಲೆಸ್ ದ್ಯಾನ್ ಎನ್ ಅಂತಂದರೆ ನಾವು ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ತೊಗೊಂಡಿರ್ತೀವಿ 4 ಅಥವಾ 5 ಅದ್ರ ಒಳಗಡೆನೆ ನಾವು ಕಂಪೇರ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನಾವು 0 ಇಂದ ಇಂಡೆಕ್ಸ್ ವ್ಯಾಲ್ಯೂ ಸ್ಟಾರ್ಟ್ ಮಾಡೋದ್ರಿಂದ ಯಾವಾಗಲೂ n-1 ಇರುತ್ತೆ ಅಲ್ವಾ ಲಾಸ್ಟ್ ಎಲಿಮೆಂಟು. ಹಾಗಾಗಿ i is less than n ಅಂತ ತೊಗೊಂಡಿದ್ದೀವಿ. ಇಲ್ಲಿ ಮಿನಿಮಮ್ ವ್ಯಾಲ್ಯೂನ ಚೆಕ್ ಮಾಡಲಿಕ್ಕೆ ವೇರಿಯಬಲ್ ಮಿನಿಮಮ್ ಅಂತ ತೊಗೊಂಡಿದ್ದೀವಿ. ಮತ್ತು ಅದರದ್ದು ಇಂಡೆಕ್ಸ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಕಂಪೇರ್ ಮಾಡಿದಾಗ ಎಲಿಮೆಂಟ್ಸಿನ ವ್ಯಾಲ್ಯೂಸನ್ನು ಕಂಪೇರ್ ಮಾಡಲಿಕ್ಕೆ ಜೆ ಅನ್ನೋ ವೇರಿಯಬಲ್ ತೊಗೊಂಡಿದ್ದೀವಿ. ಆ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂನ ಅದಕ್ಕೆ ಫಿಕ್ಸ್ ಮಾಡಲಿಕ್ಕೆ ವೇರಿಯಬಲ್ ಮಿನಿಮಮ್ ಅಂತ ತೊಗೊಂಡಿದ್ದೀವಿ. ಫ್ಲ್ಯಾಗ್ ಈಸ್ ನಥಿಂಗ್ ಬಟ್ ನಾವು ಇಟಿರೇಷನ್ ಏನು ಪಾಸ್ ಮಾಡ್ತಾ ಹೋಗ್ತೀವಿ ಅದಕ್ಕೆ ಫ್ಲ್ಯಾಗ್ ಅಂತ ತೊಗೊಂಡಿದ್ದೀವಿ. ಇನ್ನೂ ಸ್ಟಾರ್ಟ್ ಆಗದೆ ಇದ್ದಾಗ ಇಟಿರೇಷನ್ ವ್ಯಾಲ್ಯೂ ಅಥವಾ ಪಾಸ್ ವ್ಯಾಲ್ಯೂ ಫ್ಲ್ಯಾಗ್ ಅಂತ ತೊಗೊಂಡಿದ್ದೀವಿ. ಇಲ್ಲಿ ಆ ಫ್ಲ್ಯಾಗ್ ವ್ಯಾಲ್ಯೂ ಏನಾಗಿರುತ್ತೆ 0 ಇರುತ್ತೆ. ಈಗ ಎಲಿಮೆಂಟ್ಸ್ ಏನಾಗ್ತಾ ಹೋಗುತ್ತೆ, ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಫಸ್ಟ್ ಎಲಿಮೆಂಟ್ ಕಂಪೇರ್ಡ್ ವಿತ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಅಮಾಂಗ್ ದ ಅರೇ ಲಿಸ್ಟಲ್ಲಿ ಇರುತ್ತಲ್ವ. ನೆಕ್ಸ್ಟ್ ಪೊಸಿಷನ್ ಎಲ್ಲಿಗೆ ಹೋಗುತ್ತೆ, ಅದರ ನೆಕ್ಸ್ಟ್ ಪೊಸಿಷನ್ ಹೋಗಲಿಕ್ಕೆ i+1 ತೊಗೊಂಡಿದ್ದೀವಿ. ದಟ್ ಈಸ್ j = i+1 ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು ಎಲಿಮೆಂಟ್ಸ್ ಸ್ಮಾಲರ್ ಇದ್ದರೆ ಏನಾಗುತ್ತೆ, ಸ್ವ್ಯಾಪ್ ಆಗಲಿಕ್ಕೆ ಇಲ್ಲಿ ಸ್ಟೆಪ್ 6 ಏನು ಮಾಡಿದ್ದೀವಿ, ಇಫ್ ನಮ್ ಲಿಸ್ಟ್ ಈಸ್ ಅರೇ j ಲೆಸ್ ದೆನ್ ನಮ್ ಲಿಸ್ಟ್ ಆಫ್ ಅರೇ ಮಿನಿಮಮ್. ನಾವು j ಅಂದರೆ ಎಲಿಮೆಂಟ್ ಯಾವ ಪೊಸಿಷನ್ ತಗೊಳ್ತಾ ಹೋಗ್ತೀವೋ ಆ ಎಲಿಮೆಂಟು ಅದನ್ನು ಯಾವುದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ವಿ, ನಮ್ ಲಿಸ್ಟಲ್ಲಿರುವಂಥ ಸ್ಮಾಲೆಸ್ಟ್ ಮಿನಿಮಮ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತೀವಿ. ಅದ್ರದ್ದು ಕಂಡೀಷನ್ ಹೋಲ್ಸ್ ಗುಡ್ ಆಗ್ತಿದೆ, ಲೆಸ್ ದೆನ್ ಆಗ್ತಿದೆ ಅಂದಾಗ ಎರಡು ವ್ಯಾಲ್ಯೂಸ್ ಏನಾಗುತ್ತೆ, ಸ್ವ್ಯಾಪ್ ಆಗುತ್ತೆ. ಆ ಸ್ವ್ಯಾಪ್ ಆಗೋದಕ್ಕೆ ಸ್ಟೆಪ್ 10 ನಾವು ನಮ್ ಲಿಸ್ಟ್ ಆಫ್ ಅರೇ i, ನಮ್ ಲಿಸ್ಟ್ ಆಫ್ ಮಿನಿಮಮ್ ಅಂತ ತೊಗೊಂಡಿದ್ದೀವಿ. ಮಿನಿಮಮ್ ಆಗಿದೆ ಅಂತ ಅಂದರೆ ಮಿನಿಮಮ್ ಅನ್ನೋ ವೇರಿಯಬಲ್ಗೆ ಜೆ ಅಲ್ಲಿರುವಂಥ ಎಲಿಮೆಂಟು ಫಿಕ್ಸ್ ಆಗುತ್ತೆ. ಇವಾಗ ನಾವು ಇಟಿರೇಷನ್ ಪಾಸ್ ಮಾಡ್ತಾ ಇದ್ದೀವಲ್ವ, ಹಾಗಾಗಿ ಫ್ಲ್ಯಾಗ್ ವ್ಯಾಲ್ಯೂ ಏನಾಯಿತು 1 ಆಯಿತು. ಹೀಗೆ ಪಾಸ್ ವ್ಯಾಲ್ಯೂಸ್ ಜಾಸ್ತಿ ಆದಂಗೂ ಫ್ಲ್ಯಾಗ್ ವ್ಯಾಲ್ಯೂಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಡೆಕ್ಸ್ ವ್ಯಾಲ್ಯೂ ಕೂಡ ಏನಾಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಫಸ್ಟ್ ಎಲಿಮೆಂಟಿಗೆ ಚೆಕ್ ಮಾಡಿದ್ವಿ, ನೆಕ್ಸ್ಟ್ ಎಲಿಮೆಂಟಿಗೆ ಚೆಕ್ ಮಾಡ್ತಾ ಇರೋದ್ರಿಂದ ಸೆಟ್ i = i+1 ಆಗ್ತಾ ಇದೆ. ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಅಲ್ಗಾರಿದಮ್ ರಿಲೇಟೆಡ್ ಟು ದ ಸೆಲೆಕ್ಷನ್ ಸಾರ್ಟ್ ಆಗಿರುತ್ತೆ. ರಿಲೇಟೆಡ್ ಟು ಸೆಲೆಕ್ಷನ್ ಸಾರ್ಟ್ನ ನೋಡೋದಾದರೆ ಆ್ಯಸ್ ಆಫ್ ನಾವೇನು ಇವಾಗ ಅಲ್ಗಾರಿದಮನ್ನು ನೋಡಿದ್ವಿ ಅದೇ ರೀತಿ ಇರುತ್ತೆ. ಇಲ್ಲಿ ಅಲ್ಗಾರಿದಮ್ ರಿಲೇಟೆಡ್ ಪ್ರೋಗ್ರಾಮಿಗೆ ಯೂಸರ್ ಡಿಫೈನ್ ಫಂಕ್ಷನ್ನ ಬಳಸ್ಕೊಂಡು ಪ್ರೋಗ್ರಾಮನ್ನು ಬರೆದಿದ್ದೀವಿ. ಇಲ್ಲಿ ಯೂಸರ್ ಡಿಫೈನ್ ಕೀವರ್ಡ್ DEF ಆಗಿರುತ್ತೆ. ಫಂಕ್ಷನ್ ನೇಮ್ ಸೆಲೆಕ್ಷನ್ ಸಾರ್ಟು. ನಾವು ಅಲ್ಗಾರಿದಮಲ್ಲಿ ನಮ್ ಲಿಸ್ಟ್ ಅಂತ ಏನು ತೊಗೊಂಡಿದ್ವೋ ಇಲ್ಲಿ ವೇರಿಯಬಲ್ ನೇಮ್ ಏನು ತೊಗೊಂಡಿದ್ದೀವಿ ಅಥವಾ ಅರೇ ನೇಮ್ ಏನು ತೊಗೊಂಡಿದ್ದೀವಿ, ಲಿಸ್ಟ್ 2 ಅಂತ ತೊಗೊಂಡಿದ್ದೀವಿ. ಆ ಲಿಸ್ಟ್ 2ಗೆ ಫ್ಲ್ಯಾಗ್ ವ್ಯಾಲ್ಯೂ ಏನಿರುತ್ತೆ, ಮೊದಲು ಏನೂ ನಾವು ಇಟಿರೇಷನ್ ಚೆಕ್ ಮಾಡಿಲ್ಲ ಅಂದಾಗ ಫ್ಲ್ಯಾಗ್ ವ್ಯಾಲ್ಯೂ 0 ಇರುತ್ತೆ. n = ಲೆಂತ್ ಆಫ್ ಲಿಸ್ಟ್ 2 ಅಂದರೆ ವಿ ಆರ್ ಫೈಂಡಿಂಗ್ ದ ಹೌ ಮೆನಿ ಎಲಿಮೆಂಟ್ಸ್ ಇನ್ ದ ಲಿಸ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ n ಅನ್ನೋ ವೇರಿಯಬಲ್ಗೆ ಲೆನ್ ಫಂಕ್ಷನನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಎಷ್ಟು ಎಲಿಮೆಂಟ್ಸ್ ಇದೆಯೋ ಅಷ್ಟು ಎಲಿಮೆಂಟ್ಸ್ ನಾವು ಚೆಕ್ ಮಾಡಬೇಕಲ್ವ, ಹಾಗಾಗಿ ಫಾರ್ ಲೂಪನ್ನು ತೊಗೊಂಡಿದ್ದೀವಿ. ಯಾವ ಮಿನಿಮಮ್ ಅನ್ನೋದು ಒಂದು ವೇರಿಯಬಲ್ ನೇಮ್ ಆಗಿರುತ್ತೆ. ಯಾವ ಎಲಿಮೆಂಟು ಇಂಡೆಕ್ಸ್ ವ್ಯಾಲ್ಯೂ ಮಿನಿಮಮ್ ಇರುತ್ತೋ ಆ ಮಿನಿಮಮ್ ವ್ಯಾಲ್ಯೂನ ಇಂಡೆಕ್ಸ್ ವ್ಯಾಲ್ಯೂ ಎಲ್ಲಿಗೆ ಸೆಟ್ ಆಗುತ್ತೆ, min ಅನ್ನೋ ವೇರಿಯಬಲ್ಗೆ ಸೆಟ್ ಆಗ್ತಾ ಇದೆ. ಸೊ ಅದೇ ಥರ ಎಷ್ಟು ಸರಿ ಲೂಪಿಂಗ್ ಆಗಬೇಕು, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಸರಿ ಇರುತ್ತೋ ಅಷ್ಟು ಸರಿ ಲೂಪಿಂಗ್ ಆಗಬೇಕು. ಪ್ರತಿ ಸರಿ ಲೂಪಿಂಗ್ ಆದಾಗ್ಲೂ ಇಂಡೆಕ್ಸ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಮತ್ತು ಲೆಂತ್ ಆಫ್ ದ ಫಂಕ್ಷನ್ನು ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ n = 4 ಎಲಿಮೆಂಟ್ ಇತ್ತು ಅಂದರೆ ಒಂದು ಸರಿ ಚೆಕ್ ಮಾಡಿದಾಗ n = 4 ಇತ್ತು. ನೆಕ್ಸ್ಟ್ ಸರಿ ಚೆಕ್ ಮಾಡಿದಾಗ 1 ಎಲಿಮೆಂಟ್ ಕಂಪೇರ್ ಆಗಿದೆ. ನೆಕ್ಸ್ಟ್ ಲೆಂತ್ ಆಫ್ ದ ಫಂಕ್ಷನ್ ಏನಾಗ್ತಾ ಹೋಗುತ್ತೆ, ಡಿಕ್ರಿಮೆಂಟ್ ಆಗ್ತಾ ಹೋಗುತ್ತೆ. 4ರಲ್ಲಿ 1 ಎಲಿಮೆಂಟ್ನ ಚೆಕ್ ಮಾಡಿದ್ವಿ, ಇನ್ನು ಉಳಿದಿದ್ದು ಎಷ್ಟು ಎಲಿಮೆಂಟ್ಸ್ ಇದೆ, 3 ಎಲಿಮೆಂಟ್ಸ್ ಇದೆ. ಅದೇ ಥರ ಇಂಡೆಕ್ಸ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ದಂಗೂ ಲೆಂತ್ ಆಫ್ ದ ಫಂಕ್ಷನ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ನಾವು ಎಲಿಮೆಂಟ್ಸನ್ನು ಕಂಪೇರ್ ಮಾಡಿದಾಗ ಲಿಸ್ಟ್ 2ಅಲ್ಲಿರೋ ಎಲಿಮೆಂಟ್ಸನ್ನು ಜೆ ಎಲಿಮೆಂಟನ್ನು ಮಿನಿಮಮ್ ಎಲಿಮೆಂಟ್ ಜೊತೆಗೆ ಕಂಪೇರ್ ಮಾಡ್ತಾ ಹೋದಾಗ ಅದರದ್ದು ಎಲಿಮೆಂಟ್ ಲೆಸ್ ದ್ಯಾನ್ ಇದೆ ಅಂತ ಅಂದರೆ ಎರಡೂ ಕೂಡ ಏನಾಗುತ್ತೆ, ಸ್ವ್ಯಾಪ್ ಆಗುತ್ತೆ.
ಸ್ವ್ಯಾಪ್ ಆದಮೇಲೆ ಫ್ಲ್ಯಾಗ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಪ್ರತಿ ಇಟಿರೇಷನಿಗೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದಿಷ್ಟು ಅಲ್ಗಾರಿದಮ್ ಆಗಿದ್ರೆ, ಇನ್ನು ನೀವು ಲಾಸ್ಟಲ್ಲಿ ನಮ್ ಲಿಸ್ಟ್ ಇಸ್ ಈಕ್ವಲ್ ಟು 8, 7, 13, 1, -9, 4 ಅಂದರೆ ನಾವು ನಮ್ ಲಿಸ್ಟ್ ಅನ್ನೋ ವೇರಿಯಬಲ್ಗೆ ನಾವೇನು ಮಾಡಿದ್ದೀವಿ, ಎಲಿಮೆಂಟ್ಸನ್ನು ಕೊಟ್ಟಿದ್ದೀವಿ. ಅದನ್ನು ಏನು ಮಾಡಬೇಕು, ಕೊಟ್ಟಿರೋ ಎಲಿಮೆಂಟ್ಸನ್ನು ಸೆಲೆಕ್ಷನ್ ಸಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಯಾವುದನ್ನು ಸೆಲೆಕ್ಷನ್ ಸಾರ್ಟ್ ಮಾಡಬೇಕು, ಯಾವುದನ್ನು ನಮ್ಮ ಲಿಸ್ಟಲ್ಲಿರೋ ಎಲಿಮೆಂಟ್ಸನ್ನು. ಸೊ ನೆಕ್ಸ್ಟ್ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ. ದ ಸಾರ್ಟೆಡ್ ಲಿಸ್ಟ್ ಯೂಸಿಂಗ್ ಸೆಲೆಕ್ಷನ್ ಸಾರ್ಟ್ ಈಸ್, ನಾವು ಎಲಿಮೆಂಟ್ಸನ್ನು ಸಾರ್ಟ್ ಮಾಡ್ತಾ ಇದ್ದೀವಿ. ಯಾವ ಮೆಥಡನ್ನು ಬಳಸಿ, ಸೆಲೆಕ್ಷನ್ ಸಾರ್ಟನ್ನು ಬಳಸಿ. ಫಾರ್ ಐ ಇನ್ ರೇಂಜ್ ಲೆನ್ ಆಫ್ ನಮ್ ಲಿಸ್ಟ್, ನಾವು ಯಾವ ಲಿಸ್ಟಲ್ಲಿರೋ ಎಲಿಮೆಂಟ್ಸನ್ನ ನಾವೇನು ಮಾಡಬೇಕು, ನಮ್ಮ ಲಿಸ್ಟಲ್ಲಿರೋ ಎಲಿಮೆಂಟ್ಸನ್ನ ಸೆಲೆಕ್ಷನ್ ಸಾರ್ಟಿಗೆ ಅಪ್ಲೈ ಮಾಡ್ತಾ ಇದ್ವಿ. ನೆಕ್ಸ್ಟು ಆ ಸೆಲೆಕ್ಷನ್ ಸಾರ್ಟೇನು ಅಪ್ಲೈ ಮಾಡಿದ್ಮೇಲೆ ಎಲಿಮೆಂಟ್ಸ್ ಯಾವ ರೀತಿ ಡಿಸ್ಪ್ಲೇ ಆಗಬೇಕು ಅಂದರೆ ಒಂದ್ರ ಪಕ್ಕದಲ್ಲಿ ಒಂದು ಡಿಸ್ಪ್ಲೇ ಆಗಬೇಕು. ಹಾಗಾಗಿ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾವೇನು ತೊಗೊಂಡಿದ್ದೀವಿ, ಎಂಡ್ ಇಸ್ ಈಕ್ವಲ್ ಟು ಡಬಲ್ ಇನ್ವೆಂಟೆಡ್ ಸ್ಪೇಸ್ ಡಬಲ್ ಇನ್ವೆಂಟೆಡ್ ಕಮ ತೊಗೊಂಡಿದ್ದೀವಿ. ಒಂದ್ರ ಪಕ್ಕದಲ್ಲಿ ಒಂದು ಅರೇಂಜ್ ಆಗಬೇಕು ಅಂದರೆ ಆ ರೀತಿ ನಾವು ತೊಗೋಬೇಕಾಗತ್ತೆ. ಸೊ ದಿಸ್ ಈಸ್ ಅ ಸಿಂಪಲ್ ಪ್ರೋಗ್ರಾಮ್ ರಿಲೇಟೆಡ್ ಟು ದ ಸೆಲೆಕ್ಷನ್ ಸಾರ್ಟ್ ಆಗಿರುತ್ತೆ. ಸೆಷನ್ ನಂಬರ್ 2 ಸೆಲೆಕ್ಷನ್ ಸಾರ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಬರುವಂಥ ಸೆಷನ್ ನಂಬರ್ 3ಯಲ್ಲಿ ನಾವು ಇನ್ಸೆಷನ್ ಸಾರ್ಟ್ ಮತ್ತು ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಅಲ್ಗಾರಿದಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ, ಅರ್ಥ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.